ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗೆ ನೇಮಿಸಿದ್ದ ಉಸ್ತುವಾರಿ ಸಚಿವರ ಪೈಕಿ ಕೆಲವರನ್ನು ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಲು ಕಾಂಗ್ರೆಸ್ ಚಿಂತನೆ ಮಾಡಿದೆ. ಅಂದುಕೊಂಡಂತೆ ಎಲ್ಲವೂ ನಡೆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟದ ಕನಿಷ್ಠ 8 ರಿಂದ 10 ಸಚಿವರು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿಯಲೇಬೇಕಾಗತ್ತೆ. ಈಗಾಗಲೇ ಹೈಕಮಾಂಡ್ ಸಚಿವರಿಗೆ ಇಂಥ ಸುಳಿವು ನೀಡಿದೆ. ಕಾಂಗ್ರೆಸ್ ಸರ್ಕಾರ ಇದೆ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಕರ್ನಾಟಕದವರೇ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, 6 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಬಿಂಬಿಸ್ಕೊಂಡಿದ್ದೀರಿ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಂದರೆ ಯಾರು ಪವರ್ಫುಲ್ ಮಂತ್ರಿಗಳಿದ್ದಾರೆ ಅವರೇ ಕಣಕ್ಕಿಳಿಬೇಕು. ಮುಸ್ಲಿಮರಿಗೂ ಟಿಕೆಟ್ ಕೊಡ್ತೀವಿ, ಆದರೆ ನಾವು ಹೇಳಿದವರೇ ಕಣಕ್ಕಿಳಿಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇದು ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಕೂಡ ಇದೆ, ಆದರೆ ಸಿದ್ದರಾಮಯ್ಯನವರ ಪ್ಲ್ಯಾನ್ ಇದಲ್ಲ. ಸಿದ್ದರಾಮಯ್ಯನವರ ಪ್ಲ್ಯಾನ್ ಹೆಚ್ಚು DCM ಮಾಡಿ ಅಂತ. ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಕಣಕ್ಕಿಳಿಬೋದು ಸಚಿವರು? ಬೆಳಗಾವಿ ಸತೀಶ್ ಜಾರಕಿಹೊಳಿ ಕಣಕ್ಕಿಳಿಬೇಕು ಅಂತ DK ಮನಸ್ಸು ಕೂಡ, ಹೈಕಮಾಂಡ್ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿಗೆ ಮನಸ್ಸಿಲ್ಲ. ಸತೀಶ್ ಜಾರಕಿಹೊಳಿ ಕಣಕ್ಕಿಳಿದ್ರೆ ಅನಿಲ್ ಬೆನಕೆ BJPಯಿಂದ ಸ್ಪರ್ಧಿಸ್ತಾರೆ. ಅನಿಲ್ ಬೆನಕೆಯನ್ನು ಸೋಲಿಸ್ಬೋದೇನೋ ಗೊತ್ತಿಲ್ಲ, ಯಾಕಂದರೆ ಕಳೆದ ಬಾರಿ ಅವರಿಗೆ ಬೆಳಗಾವಿ ಗ್ರಾಮೀಣದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅಮಿತ್ ಶಾ ಅವರು ಫೋನ್ ಮಾಡಿ ತಲೆ ಕೆಡಿಸ್ಕೋಬೇಡಿ, ಕೊಡೋಣ ನಿಮಗೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಖುಷಿಯಲ್ಲಿ ಅವರಿದ್ದಾರೆ. ಇನ್ನು ಕೋಲಾರ KH ಮುನಿಯಪ್ಪ ಕಳೆದ ಬಾರಿ ಸ್ವಪಕ್ಷದವರೇ ಸೋಲಿಸಿದ್ರು, BJPಯಿಂದ ಮುನಿಸ್ವಾಮಿ. ಈ ಬಾರಿ ಮುನಿಯಪ್ಪ ಅವರು ಗೆಲ್ಲುವ ಸಾಧ್ಯತೆ ಇದೆ. ರಮೇಶ್ ಕುಮಾರ್ ಮನಸ್ಸು ಮಾಡಬೇಕು. ಮುನಿಸ್ವಾಮಿ ಕಳೆದ ಬಾರಿ ಒಂದು ಲಕ್ಕಲ್ಲಿ ಗೆದ್ದರು, ಅದರಲ್ಲಿ 2 ಮಾತಿಲ್ಲ. ಬಟ್ BJP ಅಲೆಯಲ್ಲಿ ಈ ಬಾರಿ ಗೆಲ್ತಾರೋ ಗೊತ್ತಿಲ್ಲ. ಇನ್ನು ವಿಜಯಪುರದಲ್ಲಿ MB ಪಾಟೀಲ್ ಅಭ್ಯರ್ಥಿಯಾಗಲಿ, MB ಪಾಟೀಲ್ ಆ ಕಡೆ ಹೋಗಲಿ, MP ಆಗಲಿ ಅಂತ DK ಅವ್ರಿಗೂ ಮನಸ್ಸಿದೆ. ಅಲ್ಲಿ ಮುರುಗೇಶ್ ನಿರಾಣಿ ಅವರು ಸ್ಪರ್ಧಿಸುವಂಥ ಸಾಧ್ಯತೆ ಇದೆ, ಯಾಕಂದರೆ ಅವರೆಲ್ಲ ಖಾಲಿದ್ದಾರೆ ಈಗ ಎಲ್ಲ. ಇನ್ನು ಜಮೀರ್ ಅಹ್ಮದ್ ಖಾನ್ ಬೆಂಗಳೂರು ಸೆಂಟ್ರಲ್, ಮುಸ್ಲಿಮರಿಗೆ ಓಟ್ ಬೇಕು ಅಂತಂದರೆ ನೀವು ಹೇಳಿದವರು ಕೊಡಲ್ಲ, ನೀವೇ ನಿಂತ್ಕೊಳ್ಳಿ. ಸೆಂಟ್ರಲ್ ಕೊಡೋದಕ್ಕೆ ರೆಡಿ ಇದೆ. ಅಲ್ಲಿ PC ಮೋಹನ್ ಸತ್ವವಾಗಿ ಗೆದ್ದು ಬರ್ತಾ ಇದ್ದಾರೆ BJPಯಿಂದ. ಇನ್ನು ಬೆಂಗಳೂರು ಉತ್ತರದಿಂದ ಕೃಷ್ಣ ಬೈರೇಗೌಡರು ಈ ಹಿಂದೆ ಕೂಡ ಸ್ಪರ್ಧೆ ಮಾಡಿದರು, 2 ಬಾರಿ ಸ್ಪರ್ಧೆ ಮಾಡಿದರು. ಅವರು ಈ ಹಿಂದೆ ಅನಂತಕುಮಾರ್ ಅವರ ವಿರುದ್ಧ ಕೂಡ ಸ್ಪರ್ಧೆ ಮಾಡಿದರು, ಸದಾನಂದ ಗೌಡರ ವಿರುದ್ಧ ಕೂಡ ಸ್ಪರ್ಧೆ ಮಾಡಿದರು. CT ರವಿ ಬೆಂಗಳೂರು ಉತ್ತರಕ್ಕೆ ಬರುವಂಥ ಸಾಧ್ಯತೆ ಇದೆ. ಒಂದು CT ರವಿ ಬೆಂಗಳೂರು ಉತ್ತರಕ್ಕೆ ಬರ್ತಾರೆ. ಬೆಂಗಳೂರು ಉತ್ತರಕ್ಕೆ ಒಂದು ವೇಳೆ ಶೋಭಾ ಕರಂದ್ಲಾಜೆ ಬಂದರೆ ಇವರು ಉಡುಪಿ ಚಿಕ್ಕಮಗಳೂರಿಗೆ ಹೋಗುವಂಥ ಸಾಧ್ಯತೆ ಇದೆ. ಆದರೆ CT ರವಿ ಬೆಂಗಳೂರಿಗೆ ಬರೋದಕ್ಕೆ ಅಶೋಕ್ ಬೊಮ್ಮಾಯಿ ಇವರಿಗೆಲ್ಲ ಮನಸ್ಸಿಲ್ಲ, ಯಾಕೆಂದರೆ ಇನ್ನೊಬ್ಬ ಯಾಕೆ ಬರಬೇಕಿಲ್ಲಿ, ಮತ್ತೊಬ್ಬ ಲೀಡ್ರು ಬೆಂಗಳೂರಿಗೆ ಬೇಡ ಅಂತ. ಇನ್ನು ಬೀದರ್ ಕಾಂಗ್ರೆಸ್ಸಿಂದ ರಹೀಂ ಖಾನ್ ಅವರು ಹೇಳಿದರು, ನಮಗೆ 3 ಸ್ಥಾನ ಕೊಡಬೇಕು ಮುಸ್ಲಿಮರಿಗೆ, ನೀವೇನಿಲ್ಲಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಗುರುನಾಥ್ ಕೋಳೂರು BJPಯಿಂದ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಬಳ್ಳಾರಿಯಿಂದ ಕಾಂಗ್ರೆಸ್ಸಿಂದ ನಾಗೇಂದ್ರ ನಿಲ್ಬೋದು, ಅಥವಾ ಹಾಲಿ ಸಚಿವರಾದರೆ ಉಗ್ರಪ್ಪ ಕೂಡ ದೊಡ್ಡ ಕಂಟೆಸ್ಟೆಂಟ್. ಇನ್ನು ಮಂಡ್ಯದಿಂದ ಚೆಲುವರಾಯಸ್ವಾಮಿ ಅವರ ಪತ್ನಿಯನ್ನು ಕಣಕ್ಕಿಳಿಸುವಂಥ ಪ್ರಯತ್ನ ಮಾಡಿದ್ರು, ಪತ್ನಿ ಬೇಡ ನೀವು ನಿಲ್ತೀರಾ ಅಂತ ಕೇಳಿದ್ದಾರೆ. ಸುಮಲತಾ ಅಂಬರೀಶ್ BJP ವ್ಯವಸ್ಥೆ ಮಾಡುವಂಥ ಸಾಧ್ಯತೆ ಇದೆ, JDS ಕೂಡ ಒಪ್ಪಬಹುದು. ಇನ್ನು ಚಾಮರಾಜನಗರ HC ಮಹದೇವಪ್ಪ ಬಹುತೇಕ ಅವರ ವಿರುದ್ಧ ಹರ್ಷವರ್ಧನ್ BJPಯಿಂದ, ಕಾಂಗ್ರೆಸ್ನಿಂದ KN ರಾಜಣ್ಣ ನಿಂತು ಬಿಡ್ತಾರಾ? ಇದು ಕೂಡ DK ಶಿವಕುಮಾರ್ ಅವ್ರಿಗೆ ಭಾಳ ಇಷ್ಟ ಇವರು ಆ ಕಡೆ ಹೋದರೆ, ಯಾಕೆಂದರೆ ಭಾಳ ಕಿರಿಕಿರಿ ಮಾಡ್ತಾ ಇದ್ದಾರೆ, DCM ಬೇಕು ಅಂತೇಳಿ. ಈ ಸೋಮಣ್ಣ BJP. ಇದು ವರ್ಕೌಟ್ ಆದರೆ DK ಶಿವಕುಮಾರ್ ಗೆದ್ದಾಗಿ. ಅವರ ಎಲ್ಲ ಪ್ರಬಲ ವಿರೋಧಿಗಳೆಲ್ಲ ಅಲ್ಲಿ ಡೆಲ್ಲಿಗೆ ನೆಕ್ಸ್ಟ್ CM ಆದ ಯಾವನು ಕೇಳೋಂಗಿಲ್ಲ ಅಂತೇಳಿ. ಹಂಗಂದ್ರೆ ಸಿದ್ದರಾಮಯ್ಯನವರು ಕೈ ಕಟ್ಟಿ ಕೂತಿರ್ತಾರ. ಅವರೊಂದು ಪ್ಲ್ಯಾನ್ ಮಾಡಿದ್ದಾರೆ, ಹಿಂಗೆಲ್ಲ ಬೇಡ, ಪ್ರಜ್ವರೆಲ್ಲ ಹೋದ್ರೆ ಆಗಲ್ಲ, ನಾನೊಂದು ಪ್ಲ್ಯಾನ್ ಹೇಳ್ತೀನಿ. ಏನದು? DKಶಿಗೆ ಸಿದ್ದರಾಮಯ್ಯ ಒಂದು ಶಾಕ್ ಕೊಡ್ತಾರೆ. ಏನದು? 3 DCM ದಾಳವನ್ನು ಹೊರಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಆಲ್ರೆಡಿ ಯಾರು ಸತೀಶ್ ಜಾರಕಿಹೊಳಿ ಹೇಳಿಯಾಗಿದೆ, DCM ಮಾಡಬೇಕು ಅಂತ. MB ಪಾಟೀಲ್ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ರಾಜನೇ ಹೇಳ್ತಾ ಇದ್ದಾರೆ, ಪರಮೇಶ್ವರ್ ಹೇಳ್ತಾ ಇದ್ದಾರೆ, ಮಹದೇವಪ್ಪ ಹೇಳ್ತಾ ಇದ್ದಾರೆ ಜಾಸ್ತಿ ಕೊಡಿ ಅಂತೇಳಿ. ಜಮೀರ್ ಅಹ್ಮದ್ ಖಾನ್ ಹೀಗೆ ಎಲ್ಲರನ್ನು ಬಿಟ್ಟಿದ್ದಾರೆ, ಎಲ್ಲ DCM ಮಾಡೋಣ ಅಂತ. ಇಷ್ಟೇ 10 ಜನರನ್ನು MP ಎಲೆಕ್ಷನ್ಗೆ ನಿಲ್ಲಿಸೋಣ, ಸಚಿವರನ್ನು, ಅವರು ಗೆದ್ದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತೇಳಿ DK ಶಿವಕುಮಾರ್ ಹೈಕಮಾಂಡ್ಗೆ ಹೇಳಿದ್ದಾರೆ. ಅದರ ಜೊತೆಗೆ ನನಗೆ ಯಾರೆಲ್ಲ ಇಷ್ಟ ಇಲ್ಲ, HC ಮಹದೇವಪ್ಪ ಕಿರಿಕಿರಿ ಬೇಡ, KN ರಾಜಣ್ಣ ಕಿರಿಕಿರಿ ಬೇಡ, MB ಪಾಟೀಲ್ ಕಿರಿಕಿರಿ ಬೇಡ, ಆಮೇಲೆ ಸತೀಶ್ ಜಾರಕಿಹೊಳಿ ಕಿರಿಕಿರಿ ಬೇಡ, ಗೆಲ್ಲಿಸ್ಬಿಟ್ಟು ಕಳಿಸ್ಬೇಡ, ಇಲ್ಲಿ CM ಸಿದ್ದರಾಮಯ್ಯನವ್ರು ಗೊತ್ತಾಯ್ತು. ಹಿಂಗಾದರೆ ನಮ್ಮವರೆಲ್ಲ ಆ ಕಡೆ ಹೋದರೆ ನಾನೇನು ಮಾಡಲಿಲ್ಲಿ, ಹಂಗೆಲ್ಲ ಬೇಡ, ನಾವೇನು ಮಾಡೋಣ, DCM ಜಾಸ್ತಿ ಮಾಡೋಣ. DCM ಜಾಸ್ತಿ ಆದಾಗ ಏನಾಗುತ್ತೆ? ಯಾರು ಒಬ್ಬರೇ DCM ಇರೋದೀಗ? DK ಶಿವಕುಮಾರ್ ಅವರ ಕೈ ಬಲವಾಗಿದೆ, ಅದು ಸ್ವಲ್ಪ ದುರ್ಬಲ ಆಗುತ್ತೆ. ಇನ್ನು ದಲಿತ ಮುಖ್ಯಮಂತ್ರಿ ಎಂಬ ಹೊಸ ಅಸ್ತ್ರ ಹೂಡಿದ್ದಾರೆ ಸಿದ್ದರಾಮಯ್ಯ. ನನ್ನ ಉತ್ತರಾಧಿಕಾರಿ
ನಾವು ದಲಿತರಿಗೆ ಕೊಡಬೇಕು, ನಮಗೆ ಒಟ್ಟು ಕೊಟ್ಟಿದ್ದಾರೆ. ಪರಮೇಶ್ವರ್ ಕೊಟ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಪರಮೇಶ್ವರ್ ಅವರು ಅವತ್ತು ಸೋತ್ರಂತೆ, ಮತ್ತೊಂದಂತೆ, ಇವರು ಮಾಡಿಸಿದ್ರಂತೆ, ಇದೆಲ್ಲ ಮಾತುಗಳಿದೆ. ಆದರೆ ಅಹಿಂದ ನಾಯಕ ದಲಿತರಿಗೆ ಕೊಟ್ಟೆ ಅಂತ ಆಗಬೇಕಲ್ಲ, ಮಾಡ್ಬೋದು. ಪರಮೇಶ್ವರ್ ಅವರನ್ನು ಸುತ್ತಿ ಬಳಸಿ DKಶಿಗೆ ಉಸಿರುಗಟ್ಟಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆಯಂತೆ. 3 DCM ಆದರೆ ಈ ನಡುವೆ ಹಂಗೇಳಿದ ತಕ್ಷಣ ಇವ್ರು ಸೋತು ಬಿಡ್ತಾರಾ? DK ಶಿವಕುಮಾರ್ ಹೇಳಿದ್ರಂತೆ, DCM 3 ಏನಾದರೂ ಮಾಡಿದರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಮಂತ್ರಿಗಿರಿಗೆ, ನೀವೇ ಮಾಡ್ಕೊಳ್ಳಿ, KBC ಅಧ್ಯಕ್ಷ ಸ್ಥಾನ ಆಗಿರ್ತೀನಿ, ನನಗೇನು ಬೇಡ, ಏನು ಬೇಡ, ಮುಖ್ಯಮಂತ್ರಿನೂ ಮಾಡ್ತಾ ಇಲ್ಲ, ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಏನು ಬೇಡ ಹಂಗಿದ್ದಾರೆ. ಕಾಂಗ್ರೆಸ್ ಪಾಳಯದಲ್ಲಿ DCM ದಂಗಲ್ ಇದೀಗ ತಾರಕಕ್ಕೇರಿದೆ. 3 DCM ಸ್ಥಾನಕ್ಕಾಗಿ ಸಚಿವರು ಪಟ್ಟು ಹಿಡಿದಿದ್ದಾರೆ. ಆದರೆ ರಣದೀಪ್ ಸುರ್ಜೇವಾಲಾ ಸಚಿವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. DCM ಸ್ಥಾನ ಸೃಷ್ಟಿಸುವ ಅನಿವಾರ್ಯತೆಯೇ ಇಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಸುರ್ಜೇವಾಲಾ ಹೇಳಿಕೆಗೆ DCM ಸ್ಥಾನದ ಮೇಲೆ ಕಣ್ಣಿಟ್ಟ ಹಿರಿಯ ಸಚಿವರು ಆಕ್ರೋಶ ಹೊರಹಾಕಿದ್ದಾರೆ. ಚುನಾವಣಾ ಫಲಿತಾಂಶಕ್ಕೆ ನಾವು ಜವಾಬ್ದಾರರಲ್ಲ, ವ್ಯತಿರಿಕ್ತ ರಿಸಲ್ಟ್ ಬಂದರೆ ನಮ್ಗೆ ಗೊತ್ತಿಲ್ಲ ಸರ್ ಅಂತ ನೇರವಾಗಿ ಹೇಳಿದ್ದಾರೆ ಅನ್ನುವಂಥ ಸುದ್ದಿ ರಾಜಕೀಯ ವಲಯದಲ್ಲಿ ಕೇಳಿಬಂದಿದೆ. ಏನಾಗುತ್ತೆ, DCM ಮಾಡಿದ್ರೆ DCM ಆಕಾಂಕ್ಷಿಗಳು, ಬೆಂಬಲಿತ ಸಚಿವರು ಸೈಲೆಂಟ್ ಆಗಬಹುದು. ಸುಲಭ ಅಲ್ಲ, ಒಂದು ಭಯ ಹುಟ್ಟಿಸ್ತಾರೆ. ಚುನಾವಣೆಯಲ್ಲಿ ಸುಮ್ಮನಿದ್ದು ಸಂದೇಶ ರವಾನೆ ಮಾಡುವಂಥ ಪ್ರಯತ್ನಗಳಿರ್ಬೋದು. ಕಾಂಗ್ರೆಸ್ಗೆ ಹೆಚ್ಚು ಲೋಕಸಭಾ ಕ್ಷೇತ್ರ ಸಿಗತ್ತಾ? ಯಾಕಂದರೆ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೇ ನಂಬಿಕೆ ಇಲ್ಲ ಕೆಲವರಿಗೆ. ಯಾಕಂದರೆ ರಾಮ ಮಂದಿರ ಮತ್ತು ಈ ಅಕ್ಷತೆ ಮನೆ ಮನೆಗೆ ತಲುಪಿಸುವಂಥ ಕಾರಣಕ್ಕಾಗಿ BJP ಈ ಬಾರಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತೇಳಿ ಇದೇ ಕಾಂಗ್ರೆಸ್ನ ಕೆಲವರಿಗೂ ಕೂಡ ಗೊತ್ತಿದೆ. ಆದರೆ ಪ್ರಯತ್ನ ಪಡ್ತಾರೆ, ಯಾಕಂದರೆ ಗ್ಯಾರಂಟಿ ಯೋಜನೆಗಳಿವೆ. ತಮ್ಮ ಸಮುದಾಯಕ್ಕೆ ಒಳಗೊಳಗೆ ಸಂದೇಶ ರವಾನೆ ಮಾಡ್ಬೋದು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ನಿಲ್ಲದಂತೆ ಸಂದೇಶ ರವಾನಿಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹೊಡೆತ ನೀಡುವ ನಿಟ್ಟಿನಲ್ಲಿ ಕೂಡ ರಣತಂತ್ರ ಆಗಬಹುದು, ಹೇಳಕ್ಕೆ ಬರೋದಿಲ್ಲ. ಆಮೇಲೆ ತಮ್ಮೆಲ್ಲ ಶಾಸಕರನ್ನ ಒಂದುಗೂಡಿಸಿ ಶಕ್ತಿ ಪ್ರದರ್ಶನ ಕೂಡ ಮಾಡಬಹುದು. ಈಗಾಗಲೇ ಒಂದು ಶಾಸಕರ ಗುಂಪು ರೆಡಿ ಮಾಡಿರುವ ಸತೀಶ್ ಜಾರಕಿಹೊಳಿ ದುಬೈಗೆ ಹೋಗಿ ಬರ್ತೀನಿ ಅಂತೆಲ್ಲ ಹೇಳಿದರು. ಶಾಸಕರನ್ನ ಮುಂದಿಟ್ಟುಕೊಂಡು ಹೈಕಮಾಂಡ್ ಮಣಿಸಲು ಸಿದ್ಧತೆ ಕೂಡ ಆಗಬಹುದು.